ಅಯ್ಯೋ! ಆತ ತುಂಬ ಕೋಪಿಷ್ಠ. ಎಂಥ ಸಿಡುಕು ಬುದ್ಧಿ ಗೊತ್ತಾ ಅವಂದು. ಯಾರ ಮಾತು ಕೇಳಲ್ಲ. ಏನಾದರೂ ಹೇಳಿದ್ರೆ ಸಿಡ್ಕೋದೇ ಕೆಲಸ ಅವಂದು. ಅಲ್ವಾ? ಈ ಗಂಡಸು, ಈ ತಂದೆ ಈ ಮಾತನ್ನೇ ಕೇಳಬೇಕಲ್ವಾ? ಅವನಿಗೆ ಎಷ್ಟು ಏನೇ ಒಳಿತು ಮಾಡಿದ್ರು ಕಡೆಗೆ ಅವನ ಬಗ್ಗೆ ಹೇಳೋದು, ಅಯ್ಯೋ ಈತ ಕೋಪಿಷ್ಠ ಅಂತ. ಇಷ್ಟೇ ಹೇಳಿ ಅವನಿಗೆ ಒಂದು ಪಟ್ಟ ಕಟ್ಟಿ ದೂರ ಇಟ್ಬಿಡ್ತಾರೆ ಈ ಜನ. ನಿಜವಾಗ್ಲೂ ಅವನು ಕೋಪಿಷ್ಠನ? ಇಷ್ಟು ದೊಡ್ಡ ಸಿಡುಕ್ತನಕ್ಕೆ ಕಾರಣ ಏನು? ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಇಡೀ ಪ್ರಪಂಚ ಅವನ್ನ ಸೋಲ್ಸಕ್ಕೆ ನಿಲ್ಲತ್ತೆ, ಆದರೆ ಅವನು ತಾನು ತನ್ನ ಕುಟುಂಬ ಇದೆಯಲ್ಲ ಅದನ್ನು ಕಾಪಾಡೋಕ್ಕಾಗಿ ದಿನ ದಿನ ಪದೇ ಪದೇ ಸೋಲ್ತಾ ಇರ್ತಾನೆ. ಒಂದೊಂದು ದಿನವೂ ಒಂದೊಂದು ಕ್ಷಣವೂ ಅವನು ಅವನ ಕುಟುಂಬಕ್ಕಾಗಿ ಸೋಲ್ತಾನೆ ಇರ್ತಾನೆ. ಇವನು ಕೋಪಿಷ್ಠ, ಇವನು ಸಿಡ್ಕ. ನಮ್ಮಪ್ಪ ನನಗೇನು ಮಾಡಿಲ್ಲ, ಅವನ ಪಾಡಿಗಿದ್ದ ಹೋದ. ಏನಾದರೂ ಒಂದು ಮಾಡಿಟ್ಬಿಟ್ಟಿದ್ರೆ ನೆಮ್ಮದಿಯಾಗಿರ್ತಿದ್ನೇನೋ ಅಂತ ಎಷ್ಟೋ ಜನ ಈಗಲೂ ಮಾತಾಡ್ತಾರೆ. ಆದರೆ ಅವನು ಪಟ್ಟಿದ್ದ ಕಷ್ಟ ಮಾತ್ರ ಯಾವತ್ತೂ ಯಾರೂ ಮಾತಾಡಲ್ಲ. ಹೌದಲ್ವಾ? ಈ ತಂದೆ ಅನ್ನೋನಿಗೆ ಅದು ಒಂದು ಶಾಪವಾಗೇ ಪರಿಣಮಿಸಿಬಿಟ್ಟಿದೆ. ಅವನು ಏನೇ ಮಾಡಿರಲಿ, ಏನೇ ಒಳಿತು ಮಾಡಿರಲಿ, ಏನೇ ಕಷ್ಟಪಟ್ಟಿರಲಿ, ಅವನ ಬೆನ್ನ ಹಿಂದೆ ಬರೋ ಮಾತೇ ಇದು. ಏನು ಮಹಾ ಮಾಡಿಬಿಟ್ಟ ಅವನು, ಏನು ದೊಡ್ಡ ಸಾಧನೆ ಮಾಡಿಬಿಟ್ಟ ಅವನು ಅಂತ. ಇದನ್ನೇ ಕೇಳಿ 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 ಎಷ್ಟು ಕೂಗು ಹೋಗಿರ್ತಾನೆ ಹೇಳಿ ಅವನು. ಅದ್ರ ಬಗ್ಗೆ ಯಾರಿಗೂ ಚಿಂತೆ ಇಲ್ಲ ಅಲ್ಲ. ತಂದೆ ಅಲ್ಲ, ಬಂಡೆ ಥರ ಎಲ್ಲ ಸಹಿಸ್ಕೊಂಡ್ಬಿಡ್ತಾನೆ. ಇದನ್ನು ದೊಡ್ಡದಾಗೇನು ತಗೊಳ್ಳಲ್ಲ ಬಿಡು ಅವನು. ಅವನಿಗೇನು ನಡೀತದೆ, ಅವನ ಜೀವನನೇ ಹೀಗೆ. ಇದಕ್ಕೆಲ್ಲ ತಲೆ ಕೆಡಿಸ್ಕೊಂಡ್ರೆ ಆಗತ್ತಾ? ಇಂಥ ಮಾತುಗಳೇ ಜಾಸ್ತಿ ತಂದೆ ಅಂದಾಗ. ಅದು ಯಾಕೋ ಗೊತ್ತಿಲ್ಲ, ಇಷ್ಟೊಂದು ನಿರ್ಲಕ್ಷ್ಯ. ಎಲ್ಲ ವಿಷಯದಲ್ಲೂ ತಂದೆನ ತುಂಬ ಕ್ಷೀಣವಾಗಿ ನೋಡ್ಬಿಡ್ತಾರೆ ರೀ. ಅದು ಯಾಕೋ ಗೊತ್ತಿಲ್ಲ. ತಾಯಿಗೆ ಕೊಡೋ ಸ್ಥಾನ ಖಂಡಿತ ಕೊಡಲೇಬೇಕು, ತಾಯಿಗಿಂತ ದೇವರಿಲ್ಲ. ಆದರೆ ತಂದೆ ಏನೂ ಇಲ್ವಾ? ಇದು ತಪ್ಪಲ್ವಾ? ಅವನ ಪಾತ್ರ ಏನೂ ಇಲ್ವಾ? ಹಾಗಾದರೆ ನಮ್ಮ ಜೀವನದಲ್ಲಿ ಅವನು ಯಾವ ವ್ಯತ್ಯಾಸನೂ ಮಾಡೇ ಇಲ್ವಾ? ಎಷ್ಟು ಕೀಳಾಗಿ ಮಾತಾಡ್ಬಿಡ್ತಾರೆ ಒಬ್ಬ ತಂದೆಯಾದವನ್ನ. ಹೌದು ಸ್ವಾಮಿ, ನಾವು ಕೇಳಿದ್ದೀವಲ್ವಾ? ಕೇಳಿದ್ದೀವೇನು? ನಾವೆಲ್ಲ ಅನುಭವಿಸಿದ್ದೀವಲ್ವಾ? ತಾಯಿ ಅನ್ನೋಳು ಎದೆಯ ಮೇಲೆ ಮಗುವನ್ನು ಹೊತ್ತಿ ಸಾಕ್ತಾಳೆ. ತಂದೆ ತನ್ನ ತೋಳ ಮೇಲೆ ಕೂರಿಸ್ಕೊಂಡು ಇಡೀ ಪ್ರಪಂಚವನ್ನೇ ತೋರಿಸ್ತಾನೆ ಅಂತ. ಹೌದು, ಮಾಡಿದನಲ್ವಾ? ಇದರ ಹಿಂದಿನ ಮರ್ಮ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಅನಿಸುತ್ತೆ. ಅವನು ಎಷ್ಟು ಬೆಳೆದ್ನೋ, ಅವನು ನಿಮಗೇನು ಮಾಡಿದ್ನೋ ಅನ್ನೋದಕ್ಕಿಂತ ನೀವು ಅವನಿಗಿಂತ ಎತ್ತರವಾಗಿ ಬೆಳಿಬೇಕು, ಎತ್ತರಕ್ಕೆ ಹೋಗಬೇಕು, ಎಲ್ಲವನ್ನು ಸಾಧಿಸಬೇಕು ಅಂತ ಅಂದ್ಕೊಳ್ಳೋ ಒಬ್ಬನೇ ಮನುಷ್ಯ ನಿಮ್ಮ ಅಪ್ಪ ಕಣ್ರಿ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಇಷ್ಟೆಲ್ಲ ವ್ಯವಸ್ಥೆ, ಇಷ್ಟೆಲ್ಲ ಕೋಪ ಕ್ರೋಧ ಇರೋ ಈ ಸಮಾಜದಲ್ಲಿ ಬರೀ ಲೋಭವೇ ಇರೋ ಮನುಷ್ಯರು, ಇದ್ರ ಮಧ್ಯೆ ಸ್ವಾರ್ಥವಿಲ್ಲದೆ ನಿಸ್ವಾರ್ಥವಾಗಿ ನೀವು ಚೆನ್ನಾಗಿರಬೇಕು ಅಂತ ಅಂದ್ಕೊಳ್ಳೋ ಏಕೈಕ ಮನುಷ್ಯ ನಿಮ್ಮ ಅಪ್ಪ ಕಣ್ರಿ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಹರದ ಅಂಗಿ ಆಗಲಿ, ಸೌದೋದ ಚಪ್ಪಲಿ ಆಗಲಿ ಕಾಣಲ್ಲ, ಕೈಯಲ್ಲಿ ತೂತುಗಳು ಬಿದ್ದಿರುತ್ತೆ. ಅವನು ಕೆಲಸ ಮಾಡಿ ಮಾಡಿ ಅದು ನಮ್ಮ ಕಣ್ಣಿಗೆ ಕಾಣಲ್ಲ, ನಾವು ನೋಡೋದು ಇಲ್ಲ, ನಿರ್ಲಕ್ಷ್ಯ ಮಾಡ್ತೀವಿ. ಮಾಡಿಬಿಟ್ಟು ಕೋಪಿಷ್ಟ ಅಂತ ಪಟ್ಟ ಕೊಟ್ಬಿಡ್ತೀವಿ. ಇಲ್ಲಿ ಆ್ಯಕ್ಚುಲಿ ಅವನಿಗೆ ಕೋಪ ಅಲ್ಲ ಕಣ್ರಿ, ಅವನು ತೋರಿಸ್ತಾ ಇರೋದು ನಿಮ್ಮ ಮೇಲಿನ ಕೋಪ ಅಲ್ಲ. ಅವನು ತೋರಿಸ್ತಾ ಇರೋದು ಒಮ್ಮೊಮ್ಮೆ ಅವನ ಕೈಯಲ್ಲಿ ಆಗಲ್ಲಲ್ಲ, ಅಸಹಾಯಕತೆ ಆಗತ್ತೆ. ಈ ಸಮಾಜ ಕೊಡ್ತಿರೋ ನೋವಿರುತ್ತಲ್ಲ, ಕೊಡ್ತಿರೋ ಕಷ್ಟ ಇರುತ್ತಲ್ಲ, ಇದನ್ನು ತಡಿಲಾರದೆ ಒಮ್ಮೊಮ್ಮೆ ಅವನು ಬರ್ಸ್ಟ್ ಆಗ್ತಾನೆ. ಎಲ್ಲಿ ಹೋಗಿ ಹೇಳ್ತಾನೆ ಅವನು? ನೀವು ತಾನೇ ಅವನಿಗೆ ಅಂತ ಇರೋದು. ನಿಮ್ಮ ಮುಂದೆ ಬರ್ಸ್ಟ್ ಆಗ್ತಾನೆ.
ಇಡೀ ಪ್ರಪಂಚದ ಮುಂದೆ ತಲೆ ಬಾಗ್ತಾನೆ ಕಣ್ರಿ ಅವನು. ಅದು ನಿಮ್ಗೆ ಕಾಣಲ್ಲ. ನಿಮ್ಮ ಮುಂದೆ ಬರ್ಸ್ಟ್ ಆಗ್ತಾನಲ್ಲ, ಅದು ನಿಮಗೆ ದೊಡ್ಡ ವಿಷಯವಾಗಿ ಕಾಣುತ್ತೆ. ಅವನು ಕೆಟ್ಟವನು, ಅಪ್ಪ ಸಿಡ್ಕ. ಎಷ್ಟು ಸುಲಭವಾಗಿ ಹೇಳ್ಬಿಡ್ತೀವಲ್ಲ, ಅಯ್ಯೋ ಅಪ್ಪ ಇವನ ಅಂತ. ಇವನು ಇರೋವರೆಗೂ ನಿಮ್ಗೆ ಗೊತ್ತಾಗಲ್ಲ. ಯಾವತ್ತು ಇವನ ಛಾಯೆ ನಿಮ್ಮಿಂದ ದೂರ ಆಗತ್ತೆ ಗೊತ್ತಾ, ಆಗ ಗೊತ್ತಾಗತ್ತೆ. ಅನುಭವಕ್ಕೆ ಬಂದಿದೆ ನಮಗೆಲ್ಲ. ನಾವೆಲ್ಲ ಇದೆಲ್ಲ ಅನುಭವಿಸ್ಬಿಟ್ಟಿದ್ದೀವಿ. ಅಪ್ಪ ಅನ್ನೋನು ಇಲ್ಲ ಅಂದರೆ ಆ ಮನೆ ಏನಾಗುತ್ತೆ ಅನ್ನೋದನ್ನು ಚೂರು ಯೋಚನೆ ಮಾಡಿ. ಇವತ್ತು ಎಲ್ಲವೂ ಇದೆ ಅಂದಾಗ ಅವನ್ನ ಅಷ್ಟು ಕೀಳಾಗಿ ನೋಡಿ ಅವನ್ನ ಮಾತಾಡ್ಬಿಡ್ತೀವಿ. ಒಂದು ದಿನ ಒಂದು ಕ್ಷಣ ಅವನು ಇಲ್ಲ, ನಿಮ್ಮ ಮನೆಗೂ ಅವನಿಗೂ ಸಂಬಂಧ ಇಲ್ಲ ಅಂತ ಆಗೋಗುತ್ತಲ್ಲ, ಆಗ ಗೊತ್ತಾಗತ್ರಿ ನಿಮಗೆ ಅವನ ಮಹತ್ವ. ಅಯ್ಯೋ ಅಪ್ಪ ಇದ್ಬಿಡ್ಬೇಕಾಗಿತ್ತು ಅಂತ ಬೇಡ್ಕೋತೀವಿ ನಾವು ದೇವ್ರನ್ನ. ದೇವರೇ ಅವನೊಬ್ಬ ಇದ್ದುಬಿಟ್ರೆ ಸಾಕಪ್ಪ, ಯಾಕೋ ಅವನ್ನ ನಮ್ಮಿಂದ ದೂರ ಮಾಡಿಬಿಡ್ತೀಯ ನೀನು ಅಂತ ಆ ದೇವರಲ್ಲಿ ಬೇಡ್ಕೋಬೇಕಾಗಿರೋ ಪರಿಸ್ಥಿತಿ ನಮಗೆ ಬಂದೇ ಬಿಡುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಆ್ಯಕ್ಚುಲಿ ದೇವರು ಆತನೇ ಕಣ್ರಿ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಏನು ಕೇಳದೆ ಕೊಡ್ತಾನಲ್ಲ, ಕಲ್ಪವೃಕ್ಷ ಥರ ಏನು ಕೇಳದೇ ಎಲ್ಲ ಮಾಡ್ತಾನಲ್ಲ, ಅವನನ್ನು ಮಾತ್ರ ಯಾವತ್ತೂ ನಿರ್ಲಕ್ಷ್ಯ ಮಾಡೋಕ್ಕೆ ಹೋಗಬೇಡಿ. ಅವನೇ ನಿಮ್ಮ ಜೀವನದ ಕಲ್ಪವೃಕ್ಷ. ಅವನನ್ನು ಕೀಳಾಗಿ ನೋಡೋದಾಗಲಿ, ಏನೋ ವಯಸ್ಸಾಯಿತು ಏನೋ ಮಾತಾಡ್ಬಿಟ್ಟ ಅಂದ್ಬಿಟ್ಟು ಅವನ್ನ ದೂರ ಇಡೋದಾಗಲಿ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಆತ ನಿಮ್ಮೆದುರು ಇರುವಾಗಲೇ ಅವನನ್ನು ಕೊಂಡಾಡ್ಬಿಡಿ. ಅವನ ಸಹಾಯಕತೆಯನ್ನು ಅರ್ಥ ಮಾಡ್ಕೊಳ್ಳಿ. ಅವನಿಗಾಗಿ ಒಂದಿಷ್ಟು ಸಮಯ ಕೊಡಿ. ಇಷ್ಟು ದಿನ ದಣಿದಿರೋ ಆತನ್ನು ಒಂದಿಷ್ಟು ಆರಾಮವಾಗಿ ಇಡೋ ಜವಾಬ್ದಾರಿ ನಿಮ್ಮದು ಆಗುತ್ತೆ. ಅವನು ಬದುಕಿದ್ದಾಗಲೇ ಅವನಿಗೆ ಏನೆಲ್ಲ ಪ್ರೀತಿ ಕೊಡಬೇಕು ಅದನ್ನು ದಯವಿಟ್ಟು ಕೊಟ್ಬಿಡಿ. ಆತ ಹೋದ್ಮೇಲೆ ಏನು ಅವನ್ನ ಹೊಗಳಿ ಏನು ಪ್ರಯೋಜನ ಕಣ್ರಿ. ಇರೋವಾಗಲೇ ಅವನ್ನ ಕೊಂಡಾಡ್ಬಿಡಿ. ಅದನ್ನು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಈ ತಂದೆ ಅನ್ನೋನ ಪಾತ್ರ ಬೆಟ್ಟದಷ್ಟು. ಅದನ್ನು ನಾವು ಯಾರೂ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳೋಕ್ಕೂ ಹೋಗಬೇಡಿ. ತಂದೆ ಅನ್ನೋನಿಗೆ ಮರ್ಯಾದೆ ಕೊಡಿ ಅಷ್ಟೇ ಸಾಕು. ನಮಸ್ಕಾರ.